ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎನ್ನ ನುಳುಹಿಕೊಳ್ಳ ಅಖಂಡೇಶ್ವರ. ಇದು ಷಣ್ಮುಖ ಶಿವಗಳ ಒಂದು ಪ್ರಸಿದ್ಧವಾದ ವಚನ. ಷಣ್ಮುಖ ಶಿವಗಳು ಒಬ್ಬರೇ ಅಲ್ಲ, ಸಾಮಾನ್ಯವಾಗಿ ಎಲ್ಲ ಧರ್ಮಗಳಲ್ಲಿ ಇರ್ತಕ್ಕಂತಹ ಎಲ್ಲ ಜ್ಞಾನಿಗಳು, ಗುರುಗಳು, ದಾರ್ಶನಿಕರು ಎಲ್ಲರೂ ಮನಸ್ಸಿನ ಬಗ್ಗೆ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮನವೆಂಬ ಮರ್ಕಟ ಅಂದ್ರೆ ಗೊತ್ತು ನಿಮ್ಗೆಲ್ಲ, ಕೋತಿ. ಆಮೇಲೆ ಮನಸ್ಸನ್ನ ಬೇತಾಳಕ್ಕೆ ಹೋಲಿಸ್ತಾರೆ ಪ್ರಭುದೇವರು. ಅವನು ಯಾರು ಇಂದ್ರಿಯ ನಿಗ್ರಹ ಮಾಡೋದಿಲ್ಲ, ಯಾರು ಧ್ಯಾನ ಮಾಡೋದಿಲ್ಲ, ಯಾರು ಯೋಗಿ ಅಂತ ಅನಿಸ್ಕೊಂಡು ಸುಮ್ಮನೆ ಏನೋ ಜೀವನ ಮಾಡ್ಕೊಂಡು ಹೋಗ್ತಿರ್ತಾನ, ಅವನು ಬೇತಾಳದಂತೆ ಕಾಡುತ್ತದೆ ಮನಸ್ಸು ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ಮನಸ್ಸೇ ನಮಗೆ ಹಗೆಯೂ ಹೌದು, ಮಿತ್ರನೂ ಹೌದು. ಬಸವಣ್ಣವರು ಕೆಲವು ವಚನಗಳಲ್ಲಿ ಮಂಗ ಅಂತ ಹೇಳಿದ್ರು ಕೂಡ, ಮಂಗ ಅಂತ ಹೇಳಿದ್ದಾರೆ, ಆದ್ರೂ ಅವರು ಕೊನೆ ಇಷ್ಟಲಿಂಗ ಸಾಕ್ಷಾತ್ಕಾರ ಆದ್ಮೇಲೆ, ಇಷ್ಟಲಿಂಗ ಕಂಡಿಡದ್ಮೇಲೆ ಎಲ್ಲ ಹೇಳ್ಬಿಟ್ಟು ಆ ತೋರುವ ಮನವೇ ನೀವಾದ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಶರಣರು ಒಂದು ಗಾದೆ ಕೂಡ ಮಾಡ್ತಾರೆ, ಹೇಳ್ತಾರೆ, ಮನಸ್ಸು ಮಂಗನೂ ಹೌದು, ಅದೇನಾದ್ರೂ ಸರಿಯಾಗಿ ನಡ್ಕೊಂಡು ಮನಸ್ಸು ಒಲಿದ್ರೆ ಅದೇ ಮಹಾದೇವನು ಹೌದು. ಅದಕ್ಕೆ ನಾನು ಅದು ಆರೋಗ್ಯ ಅಮೃತದಲ್ಲಿ ಒಂದು ಹೆಡ್ಡಿಂಗ್ ಕೊಟ್ಟಿದ್ದೀನಿ, ಮಾನಸಿಕ ಆರೋಗ್ಯದಲ್ಲಿ, ಮನಸ್ಸೇ ಮಂಗ, ಮನಸ್ಸೇ ಮಹಾಲಿಂಗ ಅಂತ ಹೇಳಿದ್ದೀನಿ. ಮನಸ್ಸೇ ಮಂಗ, ಮನಸ್ಸೇ ಮಹಾಲಿಂಗ. ಅಂದ್ರೆ ಅದು ಬಿಟ್ರೆ, ಹರಿಬಿಟ್ರೆ ಮಂಗನೇ. ಅದನ್ನೇನಾದ್ರೂ ಪಳಗಿಸಿ ಚೆನ್ನಾಗಿ ಬಳಸ್ಕೊಂಡಿದ್ದೆ ಆದ್ರೆ ಅದು ಮಹಾಲಿಂಗ ಸ್ವರೂಪ. ಯಾಕಂದ್ರೆ ಒಂದೊಂದು ಇಂದ್ರಿಯಗಳಲ್ಲಿ ಒಂದೊಂದು ಲಿಂಗವನ್ನು ಹೇಳ್ತಾರೆ ಶರಣರು. ಮೂಗು ಆಚಾರಲಿಂಗ, ನಾಲಿಗೆ ಗುರುಲಿಂಗ, ಕಣ್ಣು ಶಿವಲಿಂಗ, ಆಮೇಲಿಂದ ಚರ್ಮ ಜಂಗಮಲಿಂಗ, ಕಿವಿ ಪ್ರಸಾದಲಿಂಗ, ಕೊನೆಗೆ ಮನಸ್ಸು ಮಹಾಲಿಂಗ ಅಂತ ಹೇಳ್ತಾರೆ. ಶರಣ ವಚನಗಳು ಬರುತ್ತಿದ್ದ. ಅಂದ್ರೆ ಅದಕ್ಕೋಸ್ಕರವೇ ಮಂಗ ಅಂತ ಹೇಳ್ಬಿಟ್ಟು ಮನಸ್ಸನ್ನ ಬಿಟ್ಬಿಡ್ಬಾರ್ದು. ಇವತ್ತಿನ ಜನ ಏನ್ ಮಾಡ್ತಿದ್ದಾರೆ, ಮತ್ತೆ ಇವತ್ತಿನ ಶಿಕ್ಷಣ ಮನಸ್ಸನ್ನ ನಿಯಂತ್ರಣ ಮಾಡೋದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಶಿಕ್ಷಣದಲ್ಲಂತೂ ಇಲ್ವೇ ಇಲ್ಲ. ಅದು ಹಿಂದಿನ ಕಾಲದಲ್ಲಿ ಸ್ವಾಭಾವಿಕವಾಗಿ ಸ್ವಲ್ಪ ಮನಸ್ಸು ನಿಯಂತ್ರಣಕ್ಕೆ ಬರ್ತಿತ್ತು. ಏನು ಶ್ರಮ ಆಗ್ತಿತ್ತು ಶರೀರಕ್ಕೆ. ಆಮೇಲೆ ಸಂಸಾಧನಗಳು ಅಂತ ಕರೀತಾರೆ, ಅಂದ್ರೆ ಸಂಪನ್ಮೂಲಗಳ ಕೊರತೆ ಇರ್ತಾ ಇತ್ತು. ಈಗ ನಂಗೆ ಸಿಕ್ಕಾಪಟ್ಟೆ ಸಿಗ್ತಿರ್ಲಿಲ್ಲ. ಇವಾಗ ಮಾರ್ಕೆಟಿಂಗೇ ಒಂದು ದೊಡ್ಡ ವೃತ್ತಿ ಆಗ್ಬಿಟ್ಟು ಎಲ್ಲರೂ ಅದನ್ನೇ ಪ್ರೋತ್ಸಾಹಿಸ್ತಾರೆ. ಸರ್ಕಾರ, ಶ್ರೀಮಂತರುಗಳು ಅದು ಸಂಗ್ರಹ ಮಾಡೋದು 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 ಉಪಯೋಗಿಸ್ತಾರೆ ಎಷ್ಟು ಗೊತ್ತಿಲ್ಲ. ಒಟ್ಟು ಸಂಗ್ರಹ ಮಾಡಿ ಕಪಾಟುಗಳು ತುಂಬಿಡೋದು. ಕೆಲವರಿಗೆ ಕೊರತೆ ಆಗ್ತದೆ, ಕೆಲವ್ರ ಹತ್ರ ಸಿಕ್ಕಾಪಟ್ಟೆ ಇರುತ್ತೆ. ಆದ್ರೆ ದೊಡ್ಡ ದುರಂತ ಏನಾಗತ್ತೆ ಅಂದ್ರೆ ಭೂಮಿಗೆ ಭಾರ ಆಗ್ತಾ ಹೋಗುತ್ತೆ. ಇದೆ ಭೂಭಾರ ಹೆಚ್ಚಾಗೋದು. ಭೂಭಾರ ಹೆಚ್ಚಾಗೋದು ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಕಬ್ಬಿಣದ ಸಾಮಾನುಗಳು, ಸ್ಟೀಲ್ ಅಂದ್ರೆ ಕಬ್ಬಿಣ ಮತ್ತು ಉಕ್ಕು, ಐರನ್ ಅಂಡ್ ಸ್ಟೀಲ್ ಅಂತ. ಈ ನಮ್ಮ ತಟ್ಟೆಗಳು, ಚರಿಗೆಗಳು, ಬಕೆಟುಗಳು, ಲೋಟಗಳು ಎಲ್ಲ ಸ್ಟೀಲು ಮತ್ತು ಪ್ಲಾಸ್ಟಿಕ್ ಸಿಕ್ಕಾಪಟ್ಟೆ ಬಳಸ್ತಾ ಇದೀವಿ ನಾವು. ಇದು ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ಉಪಯೋಗವಾಗದೇ ಇರ್ತಕ್ಕಂಥದ್ದು ಜಾಸ್ತಿ. ಕಲ್ಯಾಣ ಮಂಟಪಗಳಲ್ಲೆಲ್ಲ ಸಂಗ್ರಹ ಮಾಡ್ತಾರೆ, ಹೋಟ್ಲುಗಳಲ್ಲಿ, ಕಲ್ಯಾಣ ಮಂಟಪದಲ್ಲಿ. ಅಲ್ಲಿ ರಾತ್ರಿ ಹೊತ್ತು ಮದುವೆ ಇಲ್ಲದೆ ಇದ್ರೆ ಕಲ್ಯಾಣ ಮಂಟಪದಲ್ಲಿ 6 ತಿಂಗಳ ಗಟ್ಲೆ 3 ತಿಂಗಳ ಗಟ್ಲೆ ಸುಮ್ಮನೆ ಇರ್ಬೇಕು ಅವೆಲ್ಲ. ಅಷ್ಟು
ಸಾವಿರಾರು ಕಲ್ಯಾಣ ಮಂಟಪಗಳು. ಅವು ಒಂದ್ ದಿವಸ ಉಪಯೋಗ ಆಗ್ತವೆ, 15 ದಿವಸ ಉಪಯೋಗ ಆಗಲ್ಲ. ಮನೆಗಳಲ್ಲೂ ಅಷ್ಟೇ, ಕಡಿಮೆ ಜನ ಇರ್ತಾರೆ. ಹಿಂದೆ ಇವನ್ನೆಲ್ಲ ಮಣ್ಣಲ್ಲಿ ಮಾಡ್ತಿದ್ರು. ಅಂದ್ರೆ ಏನಾಗಿದೆ, ಈಗಿನ ಬಹಳ ದೊಡ್ಡ ದುರಂತಕ್ಕೀಡಾಗತ್ತೆ ಮುಂದೆ. ಇವತ್ತೆಲ್ಲ ನಾಳೆ ಈ ನಾಗರಿಕತೆ ಸಾಗ್ತಾ ಇರೋ ದಾರಿ ನೋಡಿದ್ರೆ ತುಂಬಾ ಕೊರತೆ, ತುಂಬಾ ತೊಂದರೆಗೆ ಬೀಳ್ತಾ ಇದ್ದಾನೆ ಮನುಷ್ಯ. ಆರೋಗ್ಯ ಅದಕ್ಕೆ ಇಷ್ಟೆಲ್ಲ ಕೆಡ್ತಿರೋದು ಏನಕ್ಕೆ ಅಂದ್ರೆ ಭೂಮಿಯ ಹಿತವನ್ನ ನೋಡ್ತಾ ಇಲ್ಲ. ಒಟ್ಟು ಟೋಟಲಿ ಸಮಾಜದ ಹಿತ, ದೇಶದ ಹಿತವನ್ನ ನೋಡ್ತಾ ಇಲ್ಲ. ಮತ್ತು ಎಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಪುಸ್ತಕಗಳು ಬರಿತೀವಿ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಸಾಹಿತ್ಯ ಬರಲಿಕ್ಕೆ, ಸಾಹಿತ್ಯ ರಚನೆ ಮಾಡ್ಲಿಕ್ಕೆ. ಸಿನಿಮಾ ತೆಗಿತಾರೆ, ಒಂದು ಸಿನಿಮಾಕ್ಕೆ 3 ರಿಂದ 4 ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಒಂದು ಸಿನಿಮಾ ತೆಗೆದ್ರೆ 3 ರಿಂದ 4 ಕೋಟಿ ಸಬ್ಸಿಡಿನೇ ಸರ್ಕಾರದಿಂದ ಕೊಡೋದು. ಮತ್ತೆ ಜನ ನೋಡಿದ್ರೆ ಚೆನ್ನಾಗಿ, ಅದಕ್ಕೆ ಸಿನಿಮಾದವನು ಕೋಟ್ಯಾಧೀಶ ಆಗ್ತಾನೆ. ಸಿನಿಮಾ ತೆಗಿಯೋರು, ಸಿನಿಮಾ ಮಾಡೋರು, ಸಿನಿಮಾ ಕ್ಷೇತ್ರ. ಈಗ ಏನಾಗುತ್ತೆ, ಬರೀ ಇಂದ್ರಿಯಗಳಿಗೆ ತೃಪ್ತಿ ಆಯ್ತು ಅಷ್ಟೇ. ಸಿನಿಮಾ ನೋಡೋದ್ರಿಂದ ಕಣ್ಣಿಗೆ ತೃಪ್ತಿ ಆಯ್ತು, ಸಾಂಗ್ಸ್ ಕೇಳೋದ್ರಿಂದ ಕಿವಿಗೆ ತೃಪ್ತಿ ಆಯ್ತು. ಹಾಗಾದ್ರೆ ಮನಸ್ಸಿನ ಬಗ್ಗೆ ಏನೂ ಇಲ್ಲ. ಇಂದ್ರಿಯಗಳ ಹೆಂಗ್ ಬಿಡ್ಬೇಕು ಹಂಗ ಬಿಟ್ಬಿಡ್ತಾನೆ ಮನಸ್ಸನ್ನ. ಆಮೇಲೆ ಹುಚ್ಚರಾದಾಗ, ಈಗ ಹುಚ್ಚಾಸ್ಪತ್ರೆ ತೆಗೆದ್ರೆ ಅಥವಾ ಡ್ರಗ್ಸ್ ಅಡಿಕ್ಷನ್ ಆಗ್ತದೆ. ಈಗ ಮಾನಸ್ ಅಂತ ತೆಗ್ದಿದ್ದಾರೆ, ನೆನ್ನೆ ಮೋದಿ ಹೇಳ್ತಾ ಇದ್ರು, ಇನ್ನು ಡ್ರಗ್ಸ್ ಎಲ್ಲ ಕಡಿಮೆ ಮಾಡ್ಬೇಕು, ನೀವು ಕೆಡಕ್ಕೆ ಏನೇನು ವ್ಯವಸ್ಥೆ ಮಾಡ್ಬೇಕೆಲ್ಲ ಮಾಡಿ, ಡ್ರಗ್ಸ್ ಸೇವನೆ ಮಾಡ್ಬೇಡ್ರಿ ಅಂದ್ರೆ ಯಾರು ಕೇಳ್ತಾರೆ? ಸಿನಿಮಾ ಆಕ್ಟರ್ಸು, ದೊಡ್ಡ ದೊಡ್ಡ ಶ್ರೀಮಂತರುಗಳ ಮಕ್ಕಳು, ಸಿಕ್ಕಾಪಟ್ಟೆ ದುಡ್ಡಿರುತ್ತೆ. ಇನ್ನು ಆ ದುಡ್ಡು ದಾಸೋಹ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಅವ್ರಿಗೆ, ಪುಣ್ಯ ಗಳಿಸ್ಬೇಕು ಅಂತ ಗೊತ್ತಿಲ್ಲ. ಅದರಲ್ಲಿ ದುರುಪಯೋಗನೇ ಹೆಚ್ಚಾಗತ್ತೆ. ಆದ್ರಿಂದ ಮನಸ್ಸನ್ನ ಗೆಲ್ಲಬೇಕಾದ್ರೆ ಇಂಥವ್ರು ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಶ್ರೀಮಂತರಿಂದ ಸಾಧ್ಯ ಆಗಲ್ಲ, ಸಿನಿಮಾ ಆಕ್ಟರ್ಗಳಿಂದ ಸಾಧ್ಯ ಇರೋದಿಲ್ಲ. ಹಾಗಾದ್ರೆ ಇನ್ನು ಯಾರು ಗೆಲ್ಬೇಕು? ಕೊನೆ ಪಕ್ಷ ನಾವೇನು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ, ನಾವು ಮನಸ್ಸಿಗೆ ಒಳ್ಳೆ ಆಹಾರ ಕೊಡಬೇಕು, ಮನಸ್ಸಿಗೂ ಆಹಾರ ಕೊಡ್ಬೇಕು. ಈಗೇನು ಪ್ರಾರ್ಥನೆ, ಚಿಂತನೆ, ಧ್ಯಾನ ಇದೆಲ್ಲ ಏನಿದೆಯಲ್ಲ, ಪ್ರಾಣಾಯಾಮ, ಯೋಗ, ಉಪವಾಸ, ಇವೆಲ್ಲ ಮನಸ್ಸನ್ನ ಶುದ್ಧೀಕರಣ ಮಾಡ್ತಕ್ಕಂಥ ಸಾಧನಗಳೇ. ಅದನ್ನ ನಾವು ಆಗಾಗ ಮಾಡ್ತಾನೇ ಇರಬೇಕು. ಕೊನೆ ಪಕ್ಷ ಸಾಧನಾ ಪಥದಲ್ಲಿ ಇರ್ತಕ್ಕಂಥವರಾದ್ರೂ ಔಷಧಿ ಮಾತ್ರೆಗಳಿಗೆ ಹೋಗಬಾರ್ದು. ಅದೇ ನನ್ನ ಬಯಕೆ. ನೀವು ಇಲ್ಲೇನ್ ಬಂದಿದ್ದೀರ, ನೀವಾದ್ರೂ ಗಟ್ಟಿ ಮನಸ್ಸು ಮಾಡ್ಕೋಬೇಕು. ಶರಣಮ್ನಂತವ್ರು, ಕೋಮಲನವರ ಅಂತವ್ರು, ಅಶ್ವಿನಿ ಅಂತವ್ರು, ಏನ್ ನೀವೆಲ್ಲ ಈ ಸ್ವಲ್ಪ ಕಲೆ ಕಡೆಗೆ ಹೆಚ್ಚು ಗಮನ ಕೊಟ್ಟಿದ್ದೀರಲ್ಲ, ಫೋನ್ ಮೂಲಕನಾದ್ರೂ ಕಲೆ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಹೊರಟಿದ್ದೀರಲ್ಲ, ನೀವು ಔಷಧಿ ಮಾತ್ರೆಗಳಿಂದ ಬದುಕಕ್ಕೆ ಪ್ರಯತ್ನ ಮಾಡಿ. 3 ತಿಂಗಳು, 6 ತಿಂಗಳು, ವರ್ಷ ಈ ಪದ್ಧತಿಯಲ್ಲಿ ನೀವು ಬದುಕಿದ್ರೆ, ಮಾತ್ರೆ ಇಲ್ಲಂಗೆ ಮಾಡ್ಕೊಂತೀರ, ಮುಂದೆ ಅದನ್ನ ಬಿಡಬಾರ್ದು, ಆ ನಿಯಮವನ್ನು ಬಿಡಬಾರ್ದು. ದೇಹ ಚೆನ್ನಾಗಾಯ್ತು ಅಂದ್ರೆ ಮನಸ್ಸು ಚೆನ್ನಾಗಾಗುತ್ತೆ. ದೇಹ ಚೆನ್ನಾಗಿ ಆಗ್ಲಿಲ್ಲ, ದೇಹ ರೋಗದಲ್ಲಿತ್ತಂದ್ರೆ ಮನಸ್ಸು ನಿಯಂತ್ರಣ ಮಾಡೋದು ಬಹಳ ಕಷ್ಟ. ಆದ್ರಿಂದ ದೇಹದ ಕಡೆಗೂ ಗಮನ ಕೊಡಿ, ಮನಸ್ಸಿನ ಕಡೆಗೂ ಗಮನ ಕೊಡಿ. ಮನಸ್ಸನ್ನ ಕೋತಿ ಅಂತ ಹೇಳ್ಬಿಟ್ಟು ಅದನ್ನ ಸುಮ್ಮನೆ ತಿರಸ್ಕಾರ ಮಾಡೋದು ಬೇಡ. ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಸಂರಕ್ಷಣೆ ಮಾಡಿಕೊಂಡು ಎಷ್ಟು ಸಾಧ್ಯವಾಗುತ್ತೋ. ಕೆಲವು ಸಾರಿ ನಾವೆಲ್ಲ ಮೋಕ್ಷ ಪಡೆದೇ ಬಿಡ್ಬೇಕು ಅಂತ ಏನಿಲ್ಲ. ಮೋಕ್ಷ, ಮುಕ್ತಿ ಅವೆಲ್ಲ ಬಹಳ ದೊಡ್ಡ ಮಾತಾಯ್ತು. ಚೆನ್ನಾಗಿ ಬದುಕೋಣ. ಆಮೇಲೆ ನಿಮ್ಮ ಮನೆಗಳಲ್ಲಿ, ಮಠಗಳಲ್ಲಿ ಬದುಕಿದ್ರೆ ಮಠಗಳಲ್ಲಿ, ಮಹಾಮನೆಗಳಲ್ಲಿ ಬದುಕಿದ್ರೆ ಮಹಾಮನೆಯಲ್ಲಿ, ಮನೆಯಲ್ಲಿ ಬದುಕಿದ್ರೆ ಮನೆಯಲ್ಲಿ. ನೀವು ಮನೆಯಲ್ಲಿ ಚೆನ್ನಾಗಿ ಬದುಕಿ, ಗಂಡ ಹೆಂಡತಿ ಮಕ್ಕಳು, ಅಜ್ಜ ಅಜ್ಜಿ, ಅಪ್ಪ ಅಮ್ಮ ಇದ್ರೆ, ಅತ್ತೆ ಮಾವ ಇದ್ರೆ, ಎಲ್ಲರ ಜೊತೆಗೆ ಪ್ರೀತಿಯಿಂದ ಬದುಕೋದಿದೆಯಲ್ಲ. ಸಮಸ್ಯೆಗಳು ಬರ್ತವೆ, ಸಮಸ್ಯೆಗಳು ಬರಲ್ಲ ಅಂತ ಏನಲ್ಲ. ಮಹಾಮನೆಯಲ್ಲೂ ಸಮಸ್ಯೆ ಬರ್ತದೆ, ಮನೆಯಲ್ಲೂ ಸಮಸ್ಯೆ ಬರ್ತದೆ. ಆದ್ರೆ ಪ್ರೀತಿ ಇದ್ರೆ ಅವೆಲ್ಲ ಬಗೆಹರಿಕೊಂಡು ಹೋಗ್ತದೆ. ಅದನ್ನ ಮಾಡಿದ್ರೆ ಬರ್ತಾ ಈ ಸಂಸ್ಕಾರ ಜನ್ಮ ಜನ್ಮಾಂತರಕ್ಕೆ ಬರುತ್ತೆ. ಅವಾಗ ಪುಣ್ಯ, ಧ್ಯಾನ, ಏನ್ ನಾವು ಅಧ್ಯಾತ್ಮ ಸಾಧನೆ ಮಾಡಿರ್ತೀವೋ ಅದು ನಮ್ ಖಂಡಿತ ಬೆನ್ನು ಬಿಡಲ್ಲ. ಒಳ್ಳೇದೇ ಕೆಟ್ಟದ್ದು ಹೆಂಗ್ ಬೆನ್ನತ್ತಿ ಬರುತ್ತೋ, ಪಾಪ ಹೆಂಗ್ ಬೆನ್ನತ್ತಿ ಬರುತ್ತೋ, ಹಂಗೆ ಪುಣ್ಯ
ದಾನ ಧರ್ಮ ಎಲ್ಲವೂ ಬೆನ್ನತ್ತಿ ಬಂದೇ ಬರುತ್ತೆ. ಅದ್ರ ಈ ಕಾಲದಲ್ಲಿ 12ನೇ ಶತಮಾನದಲ್ಲಿ ಲಿಂಗಾಂಗ ಸಾಮರಸ್ಯ ಗುರಿ ಇತ್ತು, ಅವ್ರದ್ದು ಮೋಕ್ಷ ಗುರಿ ಇತ್ತು, ಮುಕ್ತಿ ಗುರಿ ಇತ್ತು. ಈಗ ನಮಗೇನದು ಬೇಡ, ಖಂಡಿತ ಬೇಡ. ಯಾಕಂದ್ರೆ ನಾವು ಅದಕ್ಕೆ ಯೋಗ್ಯರಾಗ್ತೀವೋ ಇಲ್ಲೋ ಗೊತ್ತಿಲ್ಲ, ಅದನ್ನ ಪರಮಾತ್ಮನೇ ನಿರ್ಣಯ ಮಾಡ್ಬೇಕು. ಕೊನೆ ಪಕ್ಷ ನಮ್ಮ ಬದುಕು ತುಂಬಾ ಚೆನ್ನಾಗಿ ಖುಷಿಯಾಗಿ ಶ್ರಮ ಯುಕ್ತವಾಗಿರ್ಬೇಕು. ಶ್ರಮ ಮಾಡೋಣ, ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸದಿಂದ ಬದುಕೋಣ, ಜೊತೆಗೆ ಹಂಚಿಕೊಂಡು ಕೊಂಡು ಆನಂದವಾಗಿ ಬದುಕೋಣ. ಅದು ನಮ್ಮನ್ನ ಖಂಡಿತವಾಗಿಯೂ ಮುಂದಕ್ಕೆ ಕರ್ಕೊಂಡೋಗುತ್ತೆ. ಯಾರ ಜನ್ಮ ಇದೆ ಅಂತ ಹೇಳಿ ಜನ್ಮ ಇಲ್ಲ ಅಂತ ಹೇಳಿ ನನ್ನ ಪ್ರಕಾರ, ಮತ್ತು ಮಹಾತ್ಮ ಗಾಂಧೀಜಿಯವರು, ಬಸವಣ್ಣವರು, ಬುದ್ಧ ಎಲ್ಲರೂ ಜನ್ಮ ಇದೆ ಅಂತಾನೆ ಹೇಳಿದ್ದಾರೆ. ದೊಡ್ಡ ದೊಡ್ಡ ಗುರುಗಳೆಲ್ಲ ಜನ್ಮ ಇದೆ ಅಂತ ಹೇಳಿದ್ದಾರೆ. ಈಗಿನ ವಿಚಾರವಾದಿಗಳು ಇವ್ರದ್ದು ಬಿಟ್ಬಿಡೋಣ, ಅವರು ತಮ್ಮ ಮೂಗಿನ ನೇರಕ್ಕೆ ಹೇಳ್ಕೊಳ್ತಾರೆ. ನಾವು ನಂಬಿಕೊಂಡು ಬಂದಿರತಕ್ಕಂಥ ಸತ್ಯ ಏನಿದೆ ಅದನ್ನ ಇನ್ನೂ ಹತ್ತಿರ ಹೋಗ್ತಾ ಕೊನೆಗೆ ನಾವು ನಮ್ಮ ಅಂತಿಮ ಕಾಲ ಬಂದಾಗ ನಮ್ಗೇನ್ ಅನಿಸ್ಬೇಕಪ್ಪ ಅಂದ್ರೆ ನಮ್ ಜನ್ಮ ಸಾರ್ಥಕ ಆಯ್ತು, ಇದು ಅನ್ನಿಸ್ಬೇಕು. ನಮ್ ಜನ್ಮ ಸಾರ್ಥಕ ಆಯ್ತು, ಖುಷಿ ಆಯ್ತು. ಆಮೇಲೆ ಯಾರ ಜೊತೆಗೆ ಇರ್ತಾರಲ್ಲ, ನಮ್ ಜೊತೆಗಿದ್ದವ್ರು, ಅವ್ರಿಗೂ ಅನ್ನಿಸ್ಬೇಕು. ಬರೀ ನಮಗಷ್ಟೇ ಅಲ್ಲ, ಅವ್ರಿಗೂ ಅನ್ನಿಸ್ಬೇಕು ಇವ್ರು ಬದುಕಿದ್ದು ಚೆನ್ನಾಗಾಯ್ತು, ನಮ್ಮ ಅಪ್ಪ ಬದುಕಿದ್ದು ಬಹಳ ಚೆನ್ನಾಗಿ, ನನ್ನ ಮಗ ಬದುಕಿದ್ದು ಬಹಳ ಚೆನ್ನಾಗಿ ಬದುಕ, ನಮ್ಮ ಅಜ್ಜ ಅವ್ವ ನಮ್ಮ ಗುರುಗಳು ನಮ್ಮನ್ನ ಪ್ರೀತಿ ಮಾಡಿದರು ಅಂತ ಎಲ್ರಿಗೂ ಅನ್ನಿಸ್ಬೇಕು. ಹಾಗೆ ನಾವೆಲ್ಲರೂ ಬದುಕೋಣ. ಆವಾಗ ಮನಸ್ಸು ಮಂಗ ಅನ್ನಕ್ ಬರಲ್ಲ. ಅವರು ಷಣ್ಮುಖ ಶಿವಗಳಾಗ್ಲಿ, ಬಸವಣ್ಣವರಾಗ್ಲಿ, ಅವ್ರಿಗೆ ಅವರು ಮಾರ್ಗದರ್ಶಕರು, ಅವರು ಜ್ಯೋತಿರ್ ಸ್ತಂಭಗಳಿದ್ದಂಗೆ ಅವರೆಲ್ಲ, ಜ್ಯೋತಿ ಸ್ತಂಭಗಳವರೆಲ್ಲ. ಅವ್ರಿಗೆ ಹಂಗನ್ನಿಸ್ಲಿ, ತೊಂದರೆ ಇಲ್ಲ. ಆದ್ರೆ ನಮಗೆ ನಾವು ಪುಣ್ಯಾರ್ಜನೆ ಕಡೆಗೆ ಮತ್ತು ಪ್ರೀತಿಯ ಬದುಕಿನ ಕಡೆಗೆ ಎಲ್ಲರೂ ಗಮನ ಹರಿಸೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.